ತುಂಬ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಮೇಶ್ ಅರವಿಂದ್ ಸರ್ ಇರ್ಬೋದು, ಹೀರೋಯಿನ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನೋಡಿ. ಕಾಂಬಿನೇಷನ್ ಬಗ್ಗೆ ಹೇಳೋದಂದ್ರೆ ಮತ್ತು ಪ್ರೇಮ್ ಅವರು ಅಂತ ಒಂದು ನಿರೀಕ್ಷೆ. ಯಾಕಂದರೆ ಈ ಕಡೆ ಎಮೋಷನಲ್ಲು, ಈ ಕಡೆ ಮಾಸು, ಇಬ್ಬರು ಒಟ್ಟಿಗೆ ಶೇರ್ ಮಾಡ್ತಿದ್ದಾರೆ ಅನ್ನೋ ಸಿನಿಮಾ ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ. ನಿಮಗೆ ಎಷ್ಟು ಇತ್ತು ಅಂತ? ನನಗೆ ಧ್ರುವ ಅವ್ರು ಯಾವ ಸಿನಿಮಾ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇರುತ್ತೆ. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾರಾದರೂ ಡೈರೆಕ್ಟರ್ ಮಾಡಿರ್ಬೋದು. ನಾನು ಆ್ಯಸ್ ಅ ವೈಫ್ ಧ್ರುವ ಸಿನಿಮಾ ಯಾವುದೇ ಆದರೂ ದೊಡ್ಡ ನಿರೀಕ್ಷೆನೇ. ಬಟ್ ಪ್ರೇಮ್ ಸರ್ ಮಾಡ್ತಾ ಇರೋದು ಲೈಕ್ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ನಾನು ಇನ್ಫ್ಯಾಕ್ಟ್ ಅವ್ರ ಶೂಟಿಂಗ್ ಹೋಗಿದ್ದಲ್ಲ ಸ್ವಿಟ್ಜರ್ಲ್ಯಾಂಡ್ಗೆ, ನಾನೇ ಅವ್ರ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಹೀ ಈಸ್ ಸಚ್ ಅ ಅಮೇಝಿಂಗ್ ಡೈರೆಕ್ಟರ್. ಆ ರಿಸಲ್ಟ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಅಂದರೆ ಅವರ ಎಫರ್ಟ್ ಎಷ್ಟಿತ್ತು ಶೂಟಿಂಗಲ್ಲಿ? ನೀವು ಹೋಗಿದ್ದೀರಿ ಅಂದರೆ ಎಫರ್ಟ್ ಹಿಂಗಾಗ್ತಾ ಇದೆ ಎಲ್ಲ ಶೂಟಿಂಗಲ್ಲಿ ಎಫರ್ಟ್ 5% ಕಾಣಿಸುತ್ತೆ ಅಷ್ಟೇ. ಬಟ್ ಅದ್ರ ಹಿಂದೆ 95% ಎಫರ್ಟ್ ಇರುತ್ತೆ. ಎಲ್ಲರದ್ದು ಇರುತ್ತೆ. ಟೆಕ್ನಿಷಿಯನ್ಸ್ದಿರ್ಬೋದು, ಡೈರೆಕ್ಟರ್ದಿರ್ಬೋದು, ಧ್ರುವದಿರ್ಬೋದು, ನಮ್ಮ ಸ್ಯಾಕ್ರಿಫೈಸಸ್ ಇರ್ಬೋದು. ನನ್ನ ಮಕ್ಕಳು ಅಪ್ಪನ ನೋಡಬೇಕು ಅಂತ ಎಷ್ಟೊಂದು ಸತಿ ಕಾಯ್ತಾರೆ. 10 ದಿನ ಸಿಕ್ಕಲ್ಲ, 15 ದಿನ ಸಿಕ್ಕಲ್ಲ. ಸೊ ಎಲ್ಲರ ಸ್ಯಾಕ್ರಿಫೈಸು ಇರುತ್ತೆ ಒಂದು ಮೂವಿ ಮಾಡೋಕ್ಕೆ. ಅಫ್ಕೋರ್ಸ್ ಅದೇ ಥರ ಎಲ್ಲ ಫ್ಯಾಮ್ಲೀಸು ಇರ್ತಾರಲ್ವ, ಎಲ್ಲ ಆ್ಯಕ್ಟರ್ಸು ಇದ್ದಾರೆ ಸ್ಕ್ರೀನ್ ಮೇಲೆ, ದೊಡ್ಡ ದೊಡ್ಡ ಆ್ಯಕ್ಟರ್ಸ್. ಐ ಹೋಪ್ ಎಲ್ಲ ಇಟ್ ಆಲ್ ಕಮ್ ಟುಗೆದರ್, ದೊಡ್ಡ ಸಕ್ಸಸ್ ಆಗಲಿ ಈ ಮೂವಿಗೆ. ಅಷ್ಟೇ ಮಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಫ್ಲೆಕ್ಸ್ ನೋಡ್ಬಿಟ್ಟು ಅಪ್ಪ ಅಂತ ಹೇಳ್ತಾ ಇದ್ದೆ. ಸೊ ಇವತ್ತು ಸಿನಿಮಾ ತೋರಿಸೋ ಅವ್ರಿಗಿನ್ನೂ ಅಷ್ಟು ಅರ್ಥ ಆಗಲ್ಲ. ಅಪ್ಪ ಮೂವಿ ಅಂದರೆ ಏನು, ಅಪ್ಪ ಮೂವಿಲಿ ಮಾಡ್ತಾರೆ ಎಲ್ಲ ಸಾಂಗ್ ಎಲ್ಲ ಟಿ ವಿಲಿ ನೋಡ್ಬಿಟ್ಟು ಅಪ್ಪ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅಪ್ಪ ಟಿ ವಿಲಿ ಬರ್ತಾ ಇದ್ದಾರೆ ಅನ್ನೋಕ್ಕೆ ಅಷ್ಟೇ ಗೊತ್ತಾಗುತ್ತೆ. ನೋಡಬೇಕು ಮುಂದಕ್ಕೆ. ಆ್ಯಕ್ಚುಲಿ ಯಾವಾಗಲೂ ಧ್ರುವ ಅವ್ರ ಪಿಕ್ಚರ್ ರಿಲೀಸ್ ಆದಾಗ ನಾನು ಮಾಲಿಗೆ ಹೋಗಿ ನೋಡ್ತಾ ಇದ್ದೆ. ಬಟ್ ಈ ಸತಿ ಅಂದ್ಕೊಂಡೆ ಲೈಕ್ ಮೇನ್ ಥಿಯೇಟ್ರಲ್ಲಿ ಫ್ಯಾನ್ ಶೋನೇ ನೋಡಬೇಕು. ಆ್ಯಸ್ ಅ ಫ್ಯಾನ್ ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೆ, ಅವ್ರ ರೆಸಿಪ್ರೊಕೇಷನ್ ಹೆಂಗಿರುತ್ತೆ ಮೂವಿಗೆ ಅಂತ ನೋಡಬೇಕು ಅಂತ. ಬಿಕಾಸ್ ಧ್ರುವ ಅವರು ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದಾರೆ, ಅದು ಆಚೆಯವ್ರು ಬೇರೆ ಥರ ನೋಡ್ತಾರೆ, ಒಳಗಡೆ ಮನೆಯವರೇ ಬೇರೆ ಥರ ನೋಡ್ತಾರೆ. ಸೊ ಆ ಕಷ್ಟನ ನಾನು ನೋಡಿದ್ದೀನಿ, ನನ್ನ ಮಕ್ಕಳನ್ನೂ ನೋಡಿದ್ದಾರೆ. we've all missed him so much. He's given all his time, all his life so much to this movie. ಆ್ಯಂಡ್ ಈ ಮೂವಿ ನೋಡಿದಾಗ ಅನ್ನಿಸ್ತಾ ಇದೆ ಅದಕ್ಕೆಲ್ಲ ಪ್ರತಿಫಲನೂ ಈ ಮೂವಿಯಿಂದ ಸಿಕ್ಕಿದೆ ಅಂತ. ಬಿಕಾಸ್ ಅಷ್ಟು ಎಕ್ಸ್ಟ್ರಾಡಿನರಿ ಆಗಿದೆ. ಸುಮ್ಮನೆ ಅವ್ರ ಹೆಂಡತಿ ಅಂತ ಹೇಳ್ತಾ ಇಲ್ಲ. ಯು ಶುಡ್ ಆಲ್ ವಾಚ್. ಎಲ್ಲರೂ ಒಂದು ಸತಿ ನೋಡಿಬಿಟ್ಟು ನೀವೇ ಡಿಸೈಡ್ ಮಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರೇಮ್ ಸರ್. ಅಷ್ಟು ಚೆನ್ನಾಗಿ ಎಲ್ಲರ ಕೈಲೂ ಮಾಡಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು ಈ ಮೂವಿನೂ ಎಲ್ಲ ಥರ ಸಕ್ಸಸ್ಸು ಕಾಣಿ. ಫಸ್ಟ್ ಟೈಮ್ ಮಚ್ಚಿ ಹಿಡ್ದಿರೋದು ಹೆಂಗೆ ಅನಿಸ್ತು ನಿಮಗೆ? ಆ್ಯಕ್ಚುಲಿ ನೀವು ಮೂವಿ ನಂಗೆ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಮಚ್ಚು ಹಿಡಿದ್ರೂ ಒಳ್ಳೇದಕ್ಕೆ ಹಿಡಿಬೇಕು. ನನಗನ್ಸುತ್ತೆ ಇದರಲ್ಲಿ ಮಚ್ಚು ಹಿಡಿಬೇಕಾದ್ರೆ ಯಾರಿಗೂ ತಪ್ಪಾಗ್ತಾ ಇದೆ ಅಥವಾ ಏನಿದು ರಕ್ತ ಸುರಿತಾ ಇದೆ ಅಂತ ಅನಿಸಲ್ಲ. ಅವ್ರು ಮಚ್ಚು ಹಿಡಿತಾ ಇದ್ರೆ ಇನ್ನೂ ಒಂದೆರಡು ತಲೆ ಹಾರಿಸ್ಲಿ ಅನಿಸುತ್ತೆ. ಬಿಕಾಸ್ ಅಷ್ಟು ರೋಷ ಆಡಿಯನ್ಸಲ್ಲಿ ತುಂಬಿರುತ್ತೆ. ಅಷ್ಟು ಒಳ್ಳೆ ಕೆಲಸಕ್ಕೆ ಅವ್ರು ಮಚ್ಚು ಹಿಡಿದಿದ್ದಾರೆ ಅಂತ ಆಡಿಯನ್ಸಿಗೆ ಅನಿಸುತ್ತೆ. ಐ ಆಮ್ ಸೋ ಶ್ಯೂರ್ ಯು ವಿಲ್ ಆಲ್ ಲವ್ ಇಟ್.